ಇನ್ನು ಬಿಟ್ಟ ಬಾಣ ತಿರುಗು ಬಾಣ ಆಗೋದು ಅಂತ ಅಂದ್ರೆ ಬಹುಶಃ ಇದೇ ಇರಬೇಕು ನೋಡಿ. ಹಿಂದೆ ಬಿಜೆಪಿ ಸರ್ಕಾರವನ್ನ 40% ಸರ್ಕಾರ ಅಂತ ಹೇಳಿ ಇದೇ ಕಾಂಗ್ರೆಸ್ ಆರೋಪಿಸಿತ್ತು, ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿತ್ತು. ಬಹುಶಃ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಅದು ಕೂಡ ಒಂದು ಪ್ರಮುಖ ಕಾರಣ ಆಗಿತ್ತು. ಆದರೆ ಇದೀಗ ಈ ಸರ್ಕಾರಕ್ಕೂ ಕೂಡ ಪರ್ಸೆಂಟೇಜ್ ಶಾಕ್ ತುಸು ದೊಡ್ಡದಾಗೆ ತಡ್ತಾ ಇದೆ. ಈ ಆರೋಪ ಮಾಡಿರುವಂಥದ್ದು ಬೇರೆ ಯಾರು ಅಲ್ಲ, ಒನ್ಸ್ ಅಗೈನ್ ಗುತ್ತಿಗೆದಾರರು. ಯಾವ ಮಟ್ಟಿಗೆ ಅಂತ ಅಂದ್ರೆ ಕಳೆದ ಸರ್ಕಾರಕ್ಕಿಂತನೂ ಕೂಡ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಬಾಕಿ ಬಿಲ್ ಪಾವತಿ ಆಗ್ತಾ ಇಲ್ಲ. ಗುತ್ತಿಗೆದಾರರ ಆರೋಪ ಏನೇನು ಬನ್ನಿ ನೋಡೋಣ. ಪೇ ಸಿಎಂ 40% ಸರ್ಕಾರ, ಲಂಚಪಾಕ ಸರ್ಕಾರ ಅಂತೆಲ್ಲ ಹಿಂದಿನ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ದೊಡ್ಡ ಕ್ಯಾಂಪೇನ್ ಮಾಡಿತ್ತು. ಗುತ್ತಿಗೆದಾರರ ಪರ್ಸೆಂಟೇಜ್ ಆರೋಪವನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡು ಅಧಿಕಾರದ ಗದ್ದುಗೆ ಏರಿತ್ತು. ಇದೀಗ ಅದೇ ಕಾಂಗ್ರೆಸ್ ವಿರುದ್ಧವೇ ಪರ್ಸೆಂಟೇಜ್ ಆರೋಪ ಕೇಳಿ ಬಂದಿದೆ. ಗುತ್ತಿಗೆದಾರರ 37,000 ಕೋಟಿ ಬಾಕಿ ಉಳಿಸಿಕೊಂಡ ಸರ್ಕಾರ. ಕೈ ಸರ್ಕಾರದ ವಿರುದ್ಧವೂ ಕೇಳಿ ಬರ್ತಿದೆ ಪರ್ಸೆಂಟೇಜ್ ಆರೋಪ. ಕಾಂಗ್ರೆಸ್ ಸರ್ಕಾರದ ವಿರುದ್ಧವೂ ಗುತ್ತಿಗೆದಾರರು ಭ್ರಷ್ಟಾಚಾರ ಆರೋಪ ಮಾಡಿದ್ದಾರೆ. ಒಂದಲ್ಲ ಎರಡಲ್ಲ 37,000 ಕೋಟಿ ಹಣ ಬಾಕಿ ಉಳಿಸಿಕೊಂಡು ಸರ್ಕಾರ ಸತಾಯಿಸುತ್ತಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಇವತ್ತು ರಾಜ್ಯ ಗುತ್ತಿಗೆದಾರರ ಸಂಘದ ಸದಸ್ಯರು ಸುದ್ದಿಗೋಷ್ಠಿ ನಡೆಸಿದ್ರು. ನಮ್ಮ ಪರಿಸ್ಥಿತಿ ಈ ಹಿಂದಿನ ಸರ್ಕಾರಕ್ಕಿಂತಲೂ ಕೆಟ್ಟದಾಗಿದೆ, ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ಹಿಂದಿಗಿಂತಲೂ ಕಾಂಗ್ರೆಸ್ ಸರ್ಕಾರ ನಮಗೆ ಹೆಚ್ಚು ಅನ್ಯಾಯ ಮಾಡ್ತಿದೆ ಅಂತ ಆರೋಪ ಮಾಡಿದ್ರು. ಪರ್ಸೆಂಟೇಜ್ ಅಂತಂದು ಹೇಳಿ ಹೋಗಬೇಡಿ, ನಮ್ಮಲ್ಲಿ ಇರ್ತಕ್ಕಂಥವು ಬೇರೆ ಇದಕ್ಕಿಂತ ಜಾಸ್ತಿ ಆಗಿದೆ. ಈ ಒಂದು ಸರ್ಕಾರದಲ್ಲಿ ಇತಿಹಾಸದಲ್ಲಿ ಯಾರೂ ಸಹ ಮಧ್ಯವರ್ತಿಗಳ ಮುಖಾಂತರ ಆಡಳಿತ ನಡೆಸಿರೋದು ನನಗೂ 63 ವರ್ಷ ಯಾರೂ ಸಹ ಇಲ್ಲ. ಹಿಂದಿನ ಸರ್ಕಾರಕ್ಕಿಂತ ಈಗಿನ ಸರ್ಕಾರ ಟೆಂಡರ್ ವಿಷಯದಲ್ಲಿ ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ. ಏನ್ ಅನ್ಯಾಯ ಅಂದ್ರೆ ಯಾರು ಟೆಂಡರ್ ಹಾಕ್ತಾರ ಅವ್ರು ತೆಗ್ಸೋದು, ತೆಗಿರೋ ಟೆಂಡರ್ ಅಂತ ಪೇಮೆಂಟ್ ಕೊಡ್ತಂಗಿಲ್ಲ. ಇನ್ನು ರಾಜ್ಯ ಸರ್ಕಾರ ಗುತ್ತಿಗೆದಾರರ 37,370 ಕೋಟಿ ಬಾಕಿ ಉಳಿಸಿಕೊಂಡಿದೆ. ವಿವಿಧ ಇಲಾಖೆಗಳ ಬಾಕಿ ಬಿಡುಗಡೆಗೆ ಗುತ್ತಿಗೆದಾರರ ಸಂಘ ಈ ಹಿಂದಿನಿಂದಲೂ ಆಗ್ರಹಿಸುತ್ತಲೇ ಬಂದಿದೆ. ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ ವರಿಷ್ಠರಿಗೂ ಪತ್ರ ಬರೆದಿದ್ದಾರೆ. ಆದರೆ ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ. ಅನೇಕ ಕಾಂಟ್ರಾಕ್ಟರ್ಗಳು, ಸಣ್ಣ ಮತ್ತು ಸ್ಮಾಲ್ ಅಂಡ್ ಮೀಡಿಯಂ ಕ್ಲಾಸ್ ಕಾಂಟ್ರಾಕ್ಟರ್ಗಳು ನಾವೇನು ತಪ್ಪು ಮಾಡಿದ್ವಿ? ನಮ್ಮ ಮನೆ ಮಠಗಳೆಲ್ಲ ಅಡೆ ಇಟ್ಟಿದ್ದೀವಿ, ನಮ್ಮ ಒಡೆ ವಸ್ತುಗಳೆಲ್ಲ ಅಡೆ ಇಟ್ಟಿದ್ದೀವಿ, ಕೊಟ್ಟಿರೋ ಸಾಲ ಕೊಡೋಕ್ಕಾಗ್ತಿಲ್ಲ, ಎಲ್ಲ ಡಿಫಾಲ್ಟರ್ ಆಗಿದ್ದೀವಿ, ಅಕೌಂಟ್ ಬ್ಯಾಂಕಲ್ಲಿ ನಮ್ಮನ್ನು ಬಿಟ್ಕೊಂತೀನಿ ಒಳಗೆ. ನೀವೊಂದು ಹೇಳಿ, ಬೇರೆ ಅಕ್ಕಪಕ್ಕ ರಾಜ್ಯಗಳಲ್ಲಿ ಕೊಟ್ಟಿದ್ದಾರಲ್ಲ, ನಾವು ಕೊಟ್ಟಿರ್ತಕ್ಕಂಥ ಅಮೌಂಟಿಗೆ ನೀವು ಗ್ಯಾರಂಟಿ ಕೊಡಿ. ಇನ್ನು ರಾಜ್ಯಪಾಲರ ಭಾಷಣದ ಮೇಲೆ ವಿಧಾನಸಭೆಯಲ್ಲಿ ಮಾತನಾಡಿದ ಬಿಜೆಪಿ ಶಾಸಕ ಸುನಿಲ್ ಕುಮಾರ್, ಗುತ್ತಿಗೆದಾರರ ಸಂಘವೇ ಇದು 65% ಸರ್ಕಾರ ಅಂತ ಹೇಳಿದೆ. ಹೀಗಾಗಿ ಇದನ್ನ 65% ಸರ್ಕಾರ ಅಂತ ಸದನದಲ್ಲಿ ಅನುಮೋದಿಸಬೇಕು ಅಂತ ಕಿಡಿಕಾರಿದ್ರು. ಹೆಜ್ಜೆ ಹೆಜ್ಜೆಗೂ ಭ್ರಷ್ಟಾಚಾರವನ್ನ ಮಾಡ್ತಾ ಇರುವಂತ ಗುತ್ತಿಗೆದಾರರ ಸಂಘದವರು ಮತ್ತು ಅಬ್ಕಾರಿ ಇಲಾಖೆನವರು ಈ ಸರ್ಕಾರಕ್ಕೆ 65% ಸರ್ಕಾರ ಅಂತೇಳಿ ಬಿರುದು ಕೊಟ್ಟಿದ್ದಾರೆ. ಅದನ್ನ ಈ ಸದನ ಅನುಮೋದಿಸಬೇಕು, ಅದನ್ನು ನಿರ್ಣಯ ಮಾಡಬೇಕು ಈ ಸರ್ಕಾರ. ಅಂತ ಒಂದು ಕೆಟ್ಟ ಸರ್ಕಾರದ ಇಂಥ ವೈಫಲ್ಯಗಳನ್ನ ರಾಜ್ಯಪಾಲರಲ್ಲಿ ನೀವು ಹೇಳದೆ ಇನ್ಯಾವುದೋ ವಿಷಯಗಳನ್ನ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದಿರಿ. ಈ ನಿರ್ಣಯಕ್ಕೆ ನನ್ನ ವಿರೋಧ ಇದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತೇನೆ. ಗುತ್ತಿಗೆದಾರರ ಆರೋಪವನ್ನ ಸಚಿವ ಭೈರತಿ ಸುರೇಶ್ ತಳ್ಳಿ ಹಾಕಿದ್ದಾರೆ. ಅಮೃತ್ ಒನ್ನಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಆಗಂತ ಕೆಲಸಗಳಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಪತ್ರ ಬರೆದಿದ್ರು. ನನ್ನ ಹತ್ರ ಬಂದು ಭೇಟಿ ಮಾಡಿದ್ರು ಮಂಜುನಾಥ್. ಅದ್ರ ಪ್ರಕಾರ ನಾವು ಕ್ರಮ ತಗೊಂಡಿದ್ದೀವಿ. ಈಗ ಫೈನಾನ್ಸ್ ಅವರು ಹೇಳಿದ್ದಾರೆ ಅದೊಂದು 500 ಕೋಟಿ ಬ್ಯಾಲೆನ್ಸ್ ಇದೆ, 300 ಕೋಟಿ 200ರಿಂದ 300 ಕೋಟಿ ದುಡ್ಡು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೆ, ಸುಮ್ಮನೆ ಯಾಕೆ ಆರೋಪ ಮಾಡ್ತಾರೆ ಅಂತ ನೀವೇ ಅವ್ರಿಗೆ ಕೇಳಬೇಕು. ಎಲ್ಲ ಇಲಾಖೆಯಲ್ಲಿ ಮಾಡವ್ರೆ, ಮತ್ತು ಯಾವುದು ಸಾಕ್ಷಿಗಳ ಸಮೇತ ಹೇಳಬೇಕು. ಬಿಲ್ ರಿಲೀಸ್ ಮಾಡೋಕ್ಕೆ ಫೈನಾನ್ಸ್ ಅವರು ಒಪ್ಕೊಂಡಿದ್ದಾರೆ. ಈ ಸೆಷನ್ ಆದಮೇಲೆ 200 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಬಿಜೆಪಿ ಸರ್ಕಾರದಲ್ಲಿ ಆದಂಥ ಕೆಲಸಗಳಿಗೆ ಬಿಲ್ ಕೊಡುವಂಥ ಕೆಲಸ ಮಾಡ್ತೀವಿ. ಇದು ವೃಥಾ ಆರೋಪ. ಈ ಹಿಂದೆ ಗುತ್ತಿಗೆದಾರರ ಬಾಕಿ ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು. ವಿಪಕ್ಷ ಬಿಜೆಪಿ ಈ ಅಸ್ತ್ರ ಹಿಡಿದು ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕೋ ಯತ್ನ ಮಾಡಿತ್ತು. ಇದೀಗ ಪರ್ಸೆಂಟೇಜ್ ಬಗ್ಗೆ ಗುತ್ತಿಗೆದಾರರು ಆರೋಪಿಸಿರೋದಕ್ಕೆ ವಿಪಕ್ಷ ಹೇಗೆ ಅಸ್ತ್ರವಾಗಿ ಬಳಸಿಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಲಕ್ಷ್ಮೀ ನರಸಿಂಹ, TV9 ಬೆಂಗಳೂರು.